ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಭಗವಾನ್ ಗುರುಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೂಡ ಒಂದು ಯಾವುದನ್ನ ಗುರುಜಿಯವರು ಹ್ಯಾಂಡಲ್ ಮಾಡಿರುವಂತಹ ಒಂದು ವಿಚಿತ್ರ ಕೇಸ್ ಆಗಿರಬಹುದು ಅಥವಾ ಘಟನೆ ಅಂತನಾದರೂ ಕೂಡ ಅದಕ್ಕೆ ನಾವು ಹೇಳ್ಬೋದು. ಆ ಒಂದು ಘಟನೆ ಬಗ್ಗೆ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ. ಗುರುಜಿ, ಈ ಒಂದು ಜನ್ರೇಷನಲ್ಲಿ ಅಂದರೆ ಈ ಒಂದು ಟೈಮ್ ಲೈನ್ ಅಂತ ನಾವು ಕರಿಬೋದೇನೋ, ಇತ್ತೀಚಿನ ಸಮಯದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ. ಸಾಕಷ್ಟು ವರ್ಷಗಳನ್ನೇ 35 ಆಗಿರುತ್ತೆ, 36 ಆಗಿರುತ್ತೆ, 32 ಆಗಿರುತ್ತೆ, 30 ಮೇಲೆ ಎಷ್ಟೋ ಜನ 30 ದಾಟಿದ್ರೂ ಕೂಡ ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ. ಏನೇನೋ ಅದಕ್ಕೆ ಕಸರತ್ತುಗಳನ್ನ ಮಾಡ್ತಾರೆ, ಜ್ಯೋತಿಷಿಗಳನ್ನ ಭೇಟಿ ಮಾಡ್ತಾರೆ, ದೇವ್ರಿಗೆ ಹರಕೆ ಹೊತ್ಕೋತಾರೆ, ಏನು ಮಾಡಿದ್ರೂ ಕೂಡ ಆಗ್ತಾ ಇಲ್ಲ. ಜಾತಕ ದೋಷ ಅಂತಾರೆ, ಇನ್ನೇನೋ ಸಮಸ್ಯೆ ಅಂತಾರೆ. ಇದರಲ್ಲಿ ಏನಾದರೂ ಈ ನೆಗೆಟಿವ್ ಎನರ್ಜಿಗಳ ಕೈವಾಡ ಇರ್ತದ ಅಂತ? ನೋಡಿ, ನನ್ನ ವಿಡಿಯೋಗಳಲ್ಲಿ ಹಳೆಯ ಕೇಸ್ಗಳನ್ನ ನಾನು ಅಟೆಂಡ್ ಮಾಡಿರ್ತಕ್ಕಂಥದ್ದು, ಹೆಣ್ಮಕ್ಳಿಗೆ ಆತ್ಮಗಳಿಂದ ತೊಂದರೆ ಆಗ್ತಕ್ಕಂಥದ್ದು, ಮದುವೆ ಆಗದೇ ಇರ್ತಕ್ಕಂಥದ್ದು, ಸುಮಾರು ಕೇಸ್ಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಇದೊಂದು ಸ್ಪೆಷಲ್ ಕೇಸ್. ಇದು ನೋಡಿ, ಒಂದು ಹೆಣ್ಮಗಳು ರೂಮಿಂದನೇ ಈಚೆಗೆ ಬರಲ್ಲ. ಸುಮಾರು ವರ್ಷಗಳು ಸೂರ್ಯನ ಬೆಳಕೇ ನೋಡಿಲ್ಲ. ಆ ಹುಡುಗಿ ಪರ್ಸ್ನಲ್ಲಾಗಿ ಹೇಳ್ಕೊತು, 3 ದಿವಸ ಆದರೂ ನನಗೆ ಸ್ನಾನ ಮಾಡೋಕ್ಕೆ ಮನಸ್ಸಿಲ್ಲ. ಅಂದರೆ ಯಾಕೆ ಅಂತ? ಸ್ನಾನ ಮಾಡೋಕ್ಕೆ ಮನಸ್ಸಿಲ್ಲ. ಆ ಹುಡುಗಿ ಮನೆಗಿರ್ತಕ್ಕಂಥ ಜಾಗದಲ್ಲಿ ಬರೀ ನಿಂಬೆಹಣ್ಣುಗಳು, ತಾಯ್ತಗಳು ರೆಡಿ ಮಾಡಿಸಿ ಕಟ್ಟಿಸ್ಕೊಂಡು ಎಲ್ಲೋ ಕೇಳಿ ಜಾಗ 1,000-2,000 ಕೊಡೋದು, ಪೂಜೆ ಮಾಡಿಸ್ಕೊಂಬರೋದು, ಇದೆಲ್ಲ ಮಾಡತಕ್ಕಂಥದ್ದು, ಇವೆಲ್ಲ ಭಾಳ ಇರ್ತವೆ. ಅಂಥದ್ದೊಂದು ಕೇಸು ಬೆಳಗಾಂ ಪಕ್ಕ ಒಂದು MA ಗ್ರ್ಯಾಜುಯೇಟ್ ಒಂದು ಹೆಣ್ಮಗಳಿಗೆ ಹಲವಾರು ವರ್ಷಗಳು ಆ ಹುಡುಗಿ ಬೆಡ್ ರಿಟನ್ ಟೈಪು ಸುಮ್ಮನೆ ಮೂಲೆ ಸೇರಿಬಿಡ್ತು. ಈಚೆ ಬರಲ್ಲ, ಬಿಸಿಲು ನೋಡಲ್ಲ, 2 ದಿವಸಕ್ಕೊಂದ್ಸರಿ ಸ್ನಾನ ಮಾಡೋದು, 3 ದಿವಸಕ್ಕೊಂದ್ಸರಿ ಸ್ನಾನ ಮಾಡೋದು. ಆಮೇಲೆ ಯಾರ ನೆಂಟರುಗಳು ಅವರು ಇವರು ಸಂಬಂಧಿಕರು ಬಂದರೆ ಈಚೆಗೆ ಬರಲ್ಲ. ಆಮೇಲೆ ಮದುವೆಗೆ ಟ್ರೈ ಮಾಡೋಣ ಅಂದರೆ ನನಗಿಷ್ಟ ಇಲ್ಲ ಅನ್ನೋದು. ಆಮೇಲೆ ಇದ್ದ ಕೆಲಸ ಕಳ್ಕೊಂಡ್ರು, ₹1 ಸಪೋರ್ಟ್ ಮಾಡೋರಿಲ್ಲ. ಈ ಕಾಯಿಲೆಗಳಿಗೆ ದೇವಸ್ಥಾನ, ದೇವರು, ದಿನರು ಅಲ್ಲಿ ಇಲ್ಲಿ ಹೋಗಿ ಪೂಜೆ ಪುನಸ್ಕಾರಗಳು ಎಲ್ಲ ಮುಗಿದೋಗಿ ನಿರ್ಗತಿಕರಾಗಿ ಸುಮ್ಮನೆ ಬಿಟ್ಬಿಟ್ರು ಮನೇಲೂ. ಕೊನೆಗೆ ಈ ಕೇಸು ಆ ಹುಡುಗಿ ಎಲ್ಲೋ ನಂದು ಯೂಟ್ಯೂಬ್ನ ನೋಡಿಬಿಟ್ಟು ನನಗೆ ಕಾಲ್ ಮಾಡ್ತು. ಕಾಲ್ ಮಾಡಿದಾಗ ನಾನು ಆಯಿತು ಮ್ಯಾಮ್, ಮಾಡಿಕೊಡ್ತೀನಿ, ಏನಾಗ್ತಿದೆ ನಿಮಗೆ, ಈ ಥರ ತೊಂದರೆಗಳಾಗ್ತಾಯಿದೆ ನನಗೆ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಆ ಕೇಸ್ ತೊಗೊಂಡೆ, ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ 24 ಗಂಟೆಲಿ ಮಾರನೇ ದಿವಸ ಮಧ್ಯಾಹ್ನ 4 ಗಂಟೆಗೆ ಗುರೂಜಿ ಅಂತ ಅಲ್ಲಿಂದ ಒಂದು ಕಾಲ್ ಬಂತು. ನಾನು ಅಟೆಂಡ್ ಮಾಡಿದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಗುರೂಜಿ, ಹೋಗ್ಲಾ ಅಂತ ಅಂತು. ನನ್ನ ಮುಖನ ಕನ್ನಡಿಲಿ ನಾನು ನೋಡ್ಕೊಳ್ಳೋಕ್ಕೆ ನಂಗೆ ನಾಚಿಕೆ ಆಗ್ತಾಯಿತ್ತು. ಇವತ್ತು ಒಂಥರ ಮುಖದಲ್ಲಿ ಶೈನಿಂಗ್ ಕಾಣಿಸ್ತಾ ಇದೆ, ಅದಕ್ಕೆ ಸ್ನಾನ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಫೋಟೋ ಕಳಿಸ್ತೀನಿ ಗುರೂಜಿ. ಸ್ನಾನ ಮಾಡ್ಕೊಂಡು ಫೋಟೋ ಕಳಿಸಿದ್ರು. ಹಳೆ ಮುಖಕ್ಕೂ ಚೇಂಜಸ್ ಕಾಣಿಸ್ತು. ದೇವಸ್ಥಾನಕ್ಕೆ ಓಡ್ಬತ್ತೀನಿ, ಬಾ ಅಂದೆ. ಬಂದಿನ 2nd ಡೇ ವರ್ಕ್ ಮಾಡಿದೆ, 3rd ಡೇ ವರ್ಕ್ ಮಾಡಿದೆ. ಫುಲ್ ಹ್ಯಾಪಿ ಆಗಿಬಿಟ್ಲು, ತುಂಬ ಖುಷಿ ಆಗಿಬಿಟ್ಲು. ಏನಾಗ್ತಾಯಿತ್ತು, ತಂದೆ ತಾಯಿ ಹಣ ಕೊಡಲಿಲ್ಲ. ಇಲ್ಲಿ ಎದುರುಗಡೆ ಕುಂಡ್ರಿಸ್ಕೊಂಡು ಪೂಜೆ ಮಾಡಿದ್ವಿ, ಖರ್ಚು ಮಾಡಿದ್ದೀವಿ, ಆವಾಗಲೇ ನೀನು ಸರಿ ಹೋಗಲಿಲ್ಲ. ಎಲ್ಲೋ ದೂರಗೆ ದುಡ್ಡು ಹಾಕಿದ್ರೆ ಗ್ಯಾರಂಟಿನಾ? ನಾನು ಹುಡುಗಿಗೆ ಹೇಳಿದೆ, ನಂಬಿಕೆ ಅನ್ನೋದಿದ್ದರೆ ಮಾತ್ರ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ಬೇಡ ಅಂತೆ. ಹೌದು, ನಾನು ಯಾರಿಗೂ ಬನ್ನಿ ಅಂತ ಕರೆಯಲ್ಲ, ಹಿಂಸೆ ಮಾಡಲ್ಲ, ಫೋರ್ಸ್ ಮಾಡಲ್ಲ. ಕೊನೆಗೆ ಇಲ್ಲ ಗುರೂಜಿ, ನಿಮ್ಮ ಮೇಲೆ ನಂಬಿಕೆ ಐತೆ ಗುರೂಜಿ, ನನಗೆ ಮದುವೆ ಆಗಿಲ್ಲ ಗುರೂಜಿ, 37 ವರ್ಷ. ಅಳ್ತಿದ್ದೆ ಆ ಹುಡುಗಿ. ನನಗೆ ಅದಕ್ಕೆ ಏನು ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಅದು ಮಾತೆತ್ತಿದ್ರೆ
ನನಗೆ 32 ಗುರುಜಿ, ನನಗಿನ್ನೂ ಮದುವೆ ಆಗಿಲ್ಲ. ಆಮೇಲೆ ನಾನು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀನಿ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ನನಗೆ ರೂಮ್ ಬಿಟ್ಟು ಆಚೆ ಕಡೆ ಬರೋಕ್ಕೆ ಭಯ ಆಗುತ್ತೆ. ಕೊನೆಗೆ ಆ ಹುಡುಗಿ ಬಾಡಿಲಿ ಒಂದು ಗಂಡು ಆತ್ಮ ಆ ರೂಮ್ ಒಳಗಡೆ ಇನ್ನೂ 2 ಗಂಡು, ಒಟ್ಟು 3 ಆತ್ಮಗಳು ಆ ಹುಡುಗಿನ ಆ ರೂಮ್ ಒಳಗಡೆ ಲಾಕ್ ಮಾಡ್ಕೊಂಡಿತ್ತು. ಅಂದರೆ ಇವಳು ಸ್ನಾನಕ್ಕೆ ಹೋಗೋಕ್ಕೆ ಬಿಡಲ್ಲ, ಹೊರಗಡೆ ಬರೋಕ್ಕೆ ಬಿಡಲ್ಲ, ಅವಳ ಮೈಂಡೇ ಚೇಂಜ್ ಮಾಡ್ತವೆ. ಅಲ್ಲ, ಈಗ ಈ ನೆಗೆಟಿವ್ ಎನರ್ಜಿಗಳು ಮೈ ಮೇಲೆ ಬರ್ತಾವಲ್ಲ ಗುರುಜಿ, ಹಾಂ, ಅವ್ರುಗಳ ಮೋಟಿವ್ ಏನಿರುತ್ತೆ? ಅಂದರೆ ಯಾಕೆ ಅವ್ರನ್ನ ಆ ಥರ ಏನು ಹೈಜಿನಿಗ್ ಇರೋಕ್ಕೆ ಬಿಡೋದಿಲ್ಲ, ಅಂದರೆ ಸ್ವಚ್ಛವಾಗಿರೋಕ್ಕೆ ಬಿಡೋದಿಲ್ಲ, ಅಥವಾ ಅವರು ಈಚೆ ಹೋಗೋದಕ್ಕೆ ಬಿಡೋದಿಲ್ಲ, ಯಾಕೆ ಅಂತ? ಅವ್ರ ಉದ್ದೇಶ ಏನು ಅಂತ? ಮೇಡಮ್, ಆತ್ಮಗಳು ನಿಮಗೆ ಫಸ್ಟ್ ಕ್ಲಾಸಾಗಿರೋ ಬಂಗ್ಲೆ ಒಳಗಡೆ ಬಂದು ಹಿಂಗೆ ಬೆಳಕಿರೋ ಜಾಗದಲ್ಲಿ ಕೂತ್ಕೊಳ್ಳಲ್ಲ. ಟಾಯ್ಲೆಟ್ ರೂಮ್, ಬೆಡ್ರೂಮ್ಗಳಲ್ಲಿ, ಸ್ನಾನದ ಮನೆಗಳಲ್ಲಿ ಎಲ್ಲಿ ಬ್ಯಾಡ್ ಸ್ಮೆಲ್ ಇರ್ತದೆ ಅಲ್ಲಿ ಅವು ಸ್ಟೋರೇಜ್ ಆಗ್ತವೆ. ಅಲ್ಲಿ ಯಾವುದೂ ಪೂಜೆ ಪುನಸ್ಕಾರ ನಡೆಯಲ್ಲ. ಪೂಜೆ ಪುನಸ್ಕಾರ ನಡೆಯೋದ್ರಲ್ಲಿ ಆತ್ಮ ಕಣ್ಣಿಗೆ ಬೀಳಲ್ಲ. ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಆದರೆ ಒಂದು ಹೆಣ್ಣು ಅಂದ ತಕ್ಷಣ ಸತ್ತಂಥ ಆತ್ಮಗಳು ಎಲ್ಲ ಗಂಡಸರೇ ಆಗಿದ್ದರಿಂದ ಅವಳ ಬಾಡಿನ ಅವ್ರೇನು ಮಾಡ್ತಾರೆ, ಅವ್ರ ಮನಸ್ಸು ತೃಪ್ತಿ ಅನುಭವಿಸ್ತಾ ಇರ್ತಾರೆ. ಆವಾಗ ಅವಳಿಗೇನು ಗೊತ್ತಾಗಲ್ಲ ಪಾಪ. ಇಡೀ ರಾತ್ರಿ ನಿದ್ದೆ ಮಾಡ್ತಿರ್ತಾಳೆ, ನಿದ್ದೆ ಮಾಡಲ್ಲ. ಇಡೀ ರಾತ್ರಿ ನಿದ್ದೆ ಮಾಡೋದು, ಸಿಕ್ಕಿ ಜಾಗ ಹೋಗಿ ಯಂತ್ರ ಕಟ್ಸೋದು, ಎಲ್ಲ ಕಿತ್ತು ಬಿಸಾಕೋದು. ಏನು ಮಾಡಿದ್ರು ಅದು ಮಾಡ್ತಕ್ಕಂಥದ್ದು ಪವರ್ಫುಲ್ ಆಗಿದ್ದಾಗ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಇಲ್ಲಾಂದರೆ ಹೆಂಗೆ ಎಫೆಕ್ಟ್ ಆಗುತ್ತೆ? 3 ಆತ್ಮಗಳು ಆ ಒಂದು ಹೆಣ್ಣು ಬಾಡಿನ ಅಟ್ಯಾಕ್ ಮಾಡಿಕೊಂಡು ಅವಳನ್ನ ಮದುವೆ ಆಗದಂಗೆ, ಹೊರಗಡೆ ಹೋಗದಂಗೆ, ಕೆಲಸಕ್ಕೆ ಹೋಗದಂಗೆ ಮೇಂಟೈನ್ ಮಾಡ್ತಿತ್ತು. ಯಾವಾಗ ತೆಗೆದೆ 24 ಗಂಟೆಲಿ ಅವರು ಗುರುಜಿ ನಾನು ದೇವಸ್ಥಾನಕ್ಕೆ ಹೋಗಬೇಕು, ಹೋಗ್ಬೋದಾ ಅಂತ ಕೇಳ್ತಾಳೆ ಅಂದರೆ ಅವಳ ಮೈಂಡ್ ಎಷ್ಟು ಫ್ರೀ ಆಯಿತು. ಹೌದು ಹೌದು. ಈ ಥರ ಸುಮಾರು ಕೇಸ್ಗಳು ಈಗಲೂ ಬಂದಿದ್ದಾವೆ. ಈಗೂ ನಂಗೆ ಮದುವೆ ಬೇಡ, ರೂಮ್ ಬಿಟ್ಟು ಈಚೆ ಬರಲ್ಲ, ಕೋಪ ಜಾಸ್ತಿ, ಈಗಲೂ ಒಂದು ಕೇಸ್ ಬಂದಿದೆ. ಬಟ್ ನೀವು ಕೇಳಿದ್ರೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಕೊನೆಗೆ ಅಟೆಂಡ್ ಮಾಡಿದೆ, ಚೆನ್ನಾಗಾದ್ಲು. ಆಮೇಲೆ ಬೆಳಗಾಮಲ್ಲಿ ಕೆಲಸನೂ ಸಿಕ್ತು ಆ ಹುಡುಗಿಗೆ, ಕೆಲಸನೂ ಸಿಕ್ತು. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತಂದರೆ, ಯಾರೋ ಜಾತಕ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ನಿನ್ನ ಟೈಮ್ ಸರಿ ಇಲ್ಲ, ಸರ್ಪದೋಷ, ಪಿತೃದೋಷ, ನಿನಗೆ ಅದಕ್ಕೆ ಮದುವೆ ಆಗ್ತಾಯಿಲ್ಲ ಅನ್ನೋದು ಒಂದು ಕಡೆ ಒಂದು ರಸ್ತೆಯಲ್ಲಿ ಜಾತಕ ನೋಡ್ಬೇಕಾದ್ರೆ ಸ್ವಲ್ಪ ಏರುಪೇರಲ್ಲಿ ಅವರು ತಿಳಿದಂಥ ವಿದ್ಯೆಯಲ್ಲಿ ಹೇಳ್ತಾರೆ. ಆದರೆ ನನ್ನ ಲೆಕ್ಕದಲ್ಲಿ ಕೆಲವು ಆತ್ಮಗಳು ಲಾಕ್ ಮಾಡ್ತವೆ, ಚೆನ್ನಾಗಿರೋಕ್ಕೆ ಬಿಡಲ್ಲ. ಅಂದರೆ ಜಾತಕ ದೋಷದ ಹೊರತಾಗಿ ಇನ್ನೊಂದು ಆಯಾಮನೂ ಇರುತ್ತೆ, ನಾವು ಅದರಲ್ಲೂ ಯೋಚನೆ ಮಾಡಬೇಕು ಅಂತ. ಹೌದು ಎರಡೂ ನಮಗೆ, ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ, ಇದು ಅಟ್ಯಾಕ್ ಆಗೋದ್ರಿಂದ ಆಗುತ್ತೆ. ಕೆಲವು ದೋಷಗಳನ್ನ ಪೂರೈತು ಕಾಲದಿಂದನೂ ಜಾತಕಗಳು ಬರ್ಕೊಂಬಂದಿದ್ದಾರೆ. ಈಗ ಮದುವೆ ಆಗಬೇಕಂದ್ರೆ ಹೆಣ್ಣು ಗಂಡದು ಇಬ್ಬರದು ಜಾತಕ ನೋಡ್ತಾರೆ, ಈಡು ಜೋಡು ನೋಡ್ತಾರೆ. ಏನು ಗೊತ್ತಿಲ್ದಂಗೆ ಮದುವೆ ಮಾಡಿಬಿಟ್ಟು ಎಷ್ಟೋ ಜನ ಈಗ ಲವ್ ಮ್ಯಾರೇಜ್ಗಳು ಅವ್ರು ನೋಡಿ ಇಷ್ಟಪಟ್ಟಾಗಿರೋ ಎಷ್ಟು ಜನ ಕಟ್ಟಾಗಿಲ್ಲ ನಿಮ್ಮ ಕಣ್ಣಿದ್ರೆ. ಟಿ ವಿಲಿ ಬೆಳಗ್ಗೆ ಎದ್ರೆ ಬರೀ ಅದೇ ನೋಡ್ತಾ ಇರ್ತೀವಿ. ಹೌದು, ತುಂಬ 3 ದಿವ್ಸಕ್ಕೆ ಲವ್ ಮಾಡ್ತಾರೆ, 4ನೇ ದಿವಸ ಮದುವೆ ಆಗ್ತಾರೆ, ಹ್ಞೂ ಅಂತಾರೆ, ಮದುವೆ ಆಗೋಗ್ತಾರೆ. 15 ದಿವಸ ಆದಮೇಲೆ ಕಟ್ಟಾಗಿದೆ. ಕೆಲವು ಮದುವೆ ಆಗಿ ಕಟ್ಟಾಗಿರ್ತವೆ, ಕೆಲವು ಧಾರೆ ಟೈಮಲ್ಲಿ ಕಟ್ಟಾಗಿರೋ ಇಷ್ಟ ಇದ್ದಾವೆ. ಹೌದು, ಇವೆಲ್ಲ ನಾವು ಇಷ್ಟದಂತೆ ನೋಡೋದಕ್ಕಿಂತನೂ ಕೆಲವು ಜಾತಕಗಳನ್ನೂ ಹೊಂದಾಣಿಕೆನೂ ನೋಡಬೇಕಾಗ್ತದೆ. ಆಮೇಲೆ ಇಂಥ ಕೆಟ್ಟ ಆತ್ಮಗಳು ಬಂದಾಗ ಒಂದು ಮದುವೆ ಆಗಕ್ಕೆ ಬಿಡಲ್ಲ, ಇಲ್ಲ ಮದುವೆ ಆಗಿದರೆ ಡೈವರ್ಸ್ ಕೊಡಿಸ್ತವೆ, ಹೊಂದಾಣಿಕೆ ಇರಲ್ಲ. ಗಂಡಂದೊಂದು ದಾರಿ, ಹೆಂಡ್ತಿದೊಂದು ದಾರಿ, 8 ದಿವಸ ಅಂತ ಜೊತೆಲ್ಲ ಸಾಗೋದು ಅಂತ ಬೇಡ ಅಂತ ಡೈವರ್ಸ್ ಕೊಟ್ಬಿಡ್ತಾರೆ. ಈಗೂ ಡೈವರ್ಸ್ಗೆ ಹೋಗಿರೋ ಕೇಸ್ಗಳು ಸುಮಾರು ಬರ್ತಾ ಇರ್ತವೆ. ಯಾಕೆ ಅಂತಂದರೆ ಅದಕ್ಕೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳುಗಳಿಗೆ ಮದುವೆ ಆಗಿಲ್ಲ ಅಂತ ಅಂದರೆ, ರೂಮ್ ಬಿಟ್ಟು ಈಚೆಗೆ ಬರ್ತಿಲ್ಲ ಅಂದರೆ, ರಫ್ ಆ್ಯಂಡ್ ಟಪ್ಪು ಅಂದರೆ, ಯಾರ ಮಾತು ಕೇಳಲ್ಲ ಅಂತಂದರೆ, ರ್ಯಾಶಾಗಿ ಮಾತಾಡ್ತಕ್ಕಂಥದ್ದು, ಇಂಥವೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು ಕೆಲವು ಕೇಸ್ಗಳು. ಆ ಹುಡುಗಿ ಇವತ್ತು ತುಂಬ ಚೆನ್ನಾಗಿದ್ದಾಳೆ, ಬೆಳಗಾಮಲ್ಲಿ ಕೆಲಸ ಸಿಕ್ಕಿದೆ, ಮದುವೆ ಆಗುತ್ತೆ ಗುರುಜಿ, ಮದುವೆಗೆ ಹೇಳ್ತೀನಿ ಅಂತಲೂ ಫೋನ್ ಮಾಡಿತ್ತು ಪಾಪ. ಯಾಕೆ ಹೇಳ್ತೀನಿ ಅಂತಂದರೆ ನೋಡಿ, ನಾವು ಎಂತೆಂಥ ಸೀಕ್ರೆಟ್ ಕೇಸ್ಗಳೆಲ್ಲ ಅಟೆಂಡ್ ಮಾಡಿದ್ದೀನಿ.
ಬಟ್ ಅವೆಲ್ಲ ನಾನು ಬಿಚ್ಚಿ ಹೇಳೋಕ್ಕಾಗಲ್ಲ ಪಬ್ಲಿಕ್ನಲ್ಲಿ. ಸಾವಿರಾರು ಜನ ವ್ಯೂವರ್ಸ್ ನೋಡ್ತಾ ಇರ್ತಾರೆ. ಓ ಇವ್ರು ನಂಗೆ ಗೊತ್ತಿದೆ, ಇವ್ರಿಗೆ ಈ ಥರ ತೊಂದರೆ ಇತ್ತಾ, ಯಾರೋ ಪರಿಚಯದರು. ಬರೀ ಒಂದು ಮನೆ ಒಳಗಡೆ ಇರೋ ತೊಂದರೆಗಳಿಗೆ ವೀಡಿಯೋ ಮಾಡಿದಾಗ ಯಾವುದೋ ಒಂದು ಫೋಟೋ ಬಂದು, ಅಯ್ಯೋ ನಮ್ಮ ಯಜಮಾನ್ರ ಫೋಟೋ ಬಂದುಬಿಟ್ಟಿದೆ, ದಯವಿಟ್ಟು ವೀಡಿಯೋ ಸ್ಟಾಪ್ ಮಾಡೋಕ್ಕೆ ಹೇಳಿ. ಕೆಲವೊಬ್ರು ಭಯ ಇರ್ತದೆ. ಹೌದು ಹೌದು ಭಯ ನೋಡಿ. ಈಗ ನಿಮ್ಮ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದಂಥ ಹೆಂಗ್ಸ್ಗೆ ಅವ್ರು ಯಾವ ಊರು ಏನು ಎತ್ತಂತ ನಾನು ಯಾಕೆ ಕೇಳಲಿಲ್ಲ? ಪ್ರೈವಸಿ ಮ್ಯಾಟರ್. ಪ್ರೈವಸಿ ಇನ್ನು ಅದು 12-13 ವರ್ಷ ಹುಡುಗಿ. ಅವ್ರು ಎಷ್ಟು ಹತ್ಕೊಂಡು ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು ಎಲ್ಲೇಗಾನ ಕಡೆ ಫೋನ್ ಮಾಡಿಕೊಡಿ ನಾನು ಮಾತಾಡ್ತೀನಿ. ಬಟ್ ಅವ್ರು ನಮ್ಮ ಮುಖ ತೋರಿಸೋದು ಬೇಡ ಗುರೂಜಿ ಅಂದರು. ನಮ್ಗೆ ಬೇಕಾಗೂ ಇಲ್ಲ. ನನಗೊಂದು ಕ್ಲಾರಿಫಿಕೇಷನು ಅಂಥವ್ರು ಮಾತಾಡಿದ್ರೆ ಆ ಥರ ತೊಂದರೆಗಳು ಎಷ್ಟು ಮನೆಗಳಲ್ಲಿ ಅನುಭವಿಸ್ತಾ ಇರ್ತಾರೆ ಅಂತ ನಾನು ಮಾತಾಡಿಸ್ದೆ. ಈಗ ನೀವು ಹೇಳಿದ್ರಿ ಗುರೂಜಿ, ಆ ಹುಡುಗಿ ಬಂದು ನಿಮ್ಮನ್ನು ಸಹಾಯ ಕೇಳಿದ್ಲು. ಆ ಹುಡುಗಿನೇ ನಿಮ್ಮ ಹತ್ರ ಬಂದು ನಂಗೆ ಹಿಂಗೆ ಆಗ್ತಾ ಇದೆ ಗುರೂಜಿ ಸಹಾಯ ಮಾಡಿದ್ರೆ ನೀವು ಸಹಾಯ ಮಾಡಿ ಈಗ ಹುಡುಗಿ ಜೀವನದಲ್ಲಿ ಆರಾಮಾಗಿದ್ದಾಳೆ. ನನ್ನ ಪ್ರಶ್ನೆ ಏನು ಅಂದರೆ, ಇದು ಮನುಷ್ಯರು ಬಂದು ನಿಮ್ಮನ್ನು ಸಹಾಯ ಕೇಳೋದು ಒಂದು. ಕೆಲವೊಂದು ಟೈಮಲ್ಲಿ ಆತ್ಮಗಳು ಏನಾದರೂ ಬಂದು ನಿಮ್ಮ ಹತ್ರ ಸಹಾಯ ಕೇಳುವಂತಹ ಉದಾಹರಣೆಗಳು ಅಥವಾ ಆ ಥರ ಕೇಸ್ ಏನಾದರೂ ಇದೆಯಾ? ಅದು 108 ಇರ್ತವೆ. ನಾವು ಮಾಡಲ್ಲ ಅವ್ರಿಗೆ ಸಹಾಯ. ಯಾಕೆ ಅಂತಂದರೆ ನನ್ನ ಮನೆ ಬಾಗಿಲಲ್ಲಿ ನನ್ನ ಮನೆ ಒಳಗಡೆ ಕೆಲವು ವಿಚಿತ್ರಗಳು ನಡೀತಾ ಇರ್ತವೆ. ಯಾಕೆ ಅಂದರೆ ನಾನು ಈ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಗೊತ್ತಾದಾಗ ಆತ್ಮಗಳು ಅವೇನು ಮಾಡ್ತವೆ, ಓ ಇವ್ರು ಸ್ವಾಮೀಜಿ ತೆಗಿತಾರೆ, ನನಗೆ ಮುಕ್ತಿ ಕೊಡ್ತಾರೆ ಅಂದ್ಬಿಟ್ಟು ನನ್ನ ಮನೆ ಒಳಗಡೆ ಬರ್ತವೆ. ನನ್ನ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲವು ಸಿಂಟಮ್ಸ್ಗಳು ಕಾಣಿಸ್ಕೊತವೆ. ಹಿಂಗಿದೆ ಅಂದಾಗ ಅವ್ರಿಗೇನು ಹೇಳಲ್ಲ. ನಾನು ಇಮ್ಮಿಡಿಯೇಟ್ ಚೆಕ್ ಮಾಡಿ ವಾರ್ನ್ ಮಾಡ್ತೀನಿ. ಮರ್ಯಾದೆಗೆ ಆಚೆ ಕಡೆ ಹೋಗ್ಬೇಕಂತ ವಾರ್ನ್ ಮಾಡಿ ಕಳಿಸ್ಕೊಡ್ತೀನಿ. ಅಂದರೆ ಯಾಕಂದ್ರೆ ಅವು ನೋಡಿ ನಿಮ್ಮ ಮೈ ಮೇಲೆ ಒಂದು ನೆಗೆಟಿವ್ ಬಂದು ವಿಚಿತ್ರವಾಗಿ ನೀವು ಆಡ್ತಿದ್ರೆ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ, ಗುರುಜಿ ನನ್ನ ಮಗಳಿಗೆ ಏನೋ ಆಗ್ಬಿಟ್ಟಿದೆ ಅಂತ ಬಿಟ್ಟು ದುಡ್ಡು ಕೊಡ್ತಾರೆ, ಖರ್ಚು ಮಾಡ್ತಾರೆ, ನಾನು ತೆಗೆದುಕೊಡ್ತೀನಿ. ಈ ಆತ್ಮಗಳು ಬಂದು ಕೇಳಿದ್ರೆ ಅವನು ದುಡ್ಡು ಕೊಡ್ತಾವ? ನಾನೇನು ತೆಗಿಬೇಕು, ಅದನ್ನು ಯಾಕೆ ಕಳಿಸ್ಬೇಕು? ಹಂಗೆ ಮೀರಿ ನನ್ನ ಹತ್ರ ಬಂದಾಗ ನನ್ನ ಕೈಗೆ ತಗಲಾಕೊಂಡ್ರೆ ಅದಕ್ಕೆ ಊಟದಪ್ಪ ಇರ್ತದೆ. ನಾನು ಅದಕ್ಕೆ ಬೇರೆ ಥರನೇ ಟ್ರೀಟ್ಮೆಂಟ್ ಮಾಡ್ತೀನಿ. ಯಾಕಂದರೆ ಈ ಆತ್ಮಗಳನ್ನ ಋಣಭಾರ ಅಂತಾರೆ. ನಿಮ್ಮಲ್ಲಿ ಆತ್ಮ ಬಂದು ಸೇರ್ಕೊಂಡು ನಿಮಗೆ ಫ್ರೀಯಾಗಿ ನಾನು ಮಾಡೋಂಗಿಲ್ಲ. ಯಾಕೆ ಅಂದರೆ ನೀವು ಫ್ರೀಯಾಗಿ ಮಾಡಿದ್ರೆ ನಿಮ್ಮ ದರಿದ್ರನ ನಾನು ತೊಗೊಂಡಂಗೆ ಆಗುತ್ತೆ. ನನಗೆ ಒಂದಿನ ಆಯುಷ್ ಕಮ್ಮಿ ಆಗುತ್ತೆ. ನಾನು ಮಾಡಿದ ಕೂಲಿ ತೊಗೊಳ್ಳೇಬೇಕು. ನಿಮ್ಮ ಮನೆ ಮೋರಿ ಕಟ್ಕೊಂಡಿದ್ರೆ ಬೀದಿ ಲೋಗನ್ನ ಕರಿತೀರಾ, ಮೋರಿ ಕ್ಲೀನ್ ಮಾಡಿಸ್ತೀರಾ, ಓಟ್ ಬಾಪ ನಮಸ್ಕಾರ ಅಂತ ಸುಮ್ಮನಿತಾನ? ಅವ್ನಿಗೇನಾದರೂ ಪರಿಹಾರ ಕೊಟ್ಟು ಕಳಿಸ್ಬೇಕು. ಏನಕ್ಕೆ? ನಿಮ್ಮ ಮನೆ ಮೋರಿ ಕ್ಲೀನ್ ಮಾಡಿದವ್ರಿಗೆ ನೀವು ಅಷ್ಟು ಸಮಾಧಾನ ಮಾಡಿ ಕಳಿಸ್ಬೇಕು. ಅದೇ ರೀತಿ ನಾನು ನಿಮ್ಮ ಬಾಡಿಲಿ ಇರ್ತಕ್ಕಂಥ ದರಿದ್ರ ತೆಗೆದಾಗ ನಾನು ಅದು ಪರಿಹಾರ ತೊಗೋತೀನಿ. ಎಲ್ಲೋ ಬಿದ್ದಿರೋ ಆತ್ಮ ಬಂದ್ಬಿಟ್ಟು ನಾನು ಕಳಿಸ್ಕೊಡೋದು ಅದು ಹೆಂಗೆ ಹೇಳ್ತಿದೆ, ಅವು ಸಿಂಟಮ್ಸ್ ಕೊಡ್ತವೆ. ಅದಕ್ಕೆ ಹೆಂಗೆ ಕಳಿಸ್ಬೇಕಂತ ಗೊತ್ತು, ನಾನು ಕಳಿಸ್ತೀನಿ. ಯಾಕಂದರೆ ಅವು ದುಡ್ಡಿಲ್ಲ ಅದರ. ಅವೇನು ಮಾಡ್ತವೆ, ನಮಗೆ ಸಂಬಂಧಪಟ್ಟ ಕ್ಯಾಂಡಿಡೇಟ್ಗಳ ಹತ್ರನೇ ಬಂದು ಅವ್ರ ಮೈ ಮೇಲೆ ಬಂದು ಅವ್ರು ಮಾತಾಡ್ಸೋಕೆ ಬಂದು ಅವ್ರಿಗೆ ಹಿಂಸೆ ಕೊಟ್ಟು ನನ್ನ ಮುಖಾಂತರ ಫ್ರೀಯಾಗಿ ಕೆಲಸ ಮಾಡಿಸೋಕೆ ಪ್ಲ್ಯಾನ್ ಮಾಡ್ತವೆ. ಓಕೆ. ಅವು ನಾವು ತಲೆ ಓಡಿಸ್ತೀವಿ ಅಂದರೆ ನಮಗಿಂತ ಜಾಸ್ತಿ ತಲೆ ಓಡಿಸ್ತವೆ. ಅದಕ್ಕೆ ಈ ವಿಡಿಯೋ ಮುಖಾಂತರ ಮದುವೆ ಆಗದಿರ್ತಕ್ಕಂಥವ್ರು, ಡೈವರ್ಸ್ಗೆ ಹೋಗಿರ್ತಕ್ಕಂಥವ್ರು, ಕ್ಯಾನ್ಸಲ್ ಆಗೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಮದುವೆ ನಾಳೆ ಬೆಳಗ್ಗೆ ಆಗೋಗುತ್ತೆ ಅಂತ ನಾನು ಹೇಳ್ತಿಲ್ಲ. ಬಟ್ ಒಂದು ಸರಿ ಇಂಥದನ್ನು ಪರೀಕ್ಷೆ ಮಾಡಿಸ್ಕೊಂಡಾಗ ಡೈವರ್ಸ್ಗೆ ಹೋಗಿರೋದು ಕ್ಯಾನ್ಸಲ್ ಆಗ್ಬೋದು, ಮದುವೆ ಆಗದೇ ಇರೋ ಹುಡುಗಿಗೆ ಮದುವೆ ಆಗ್ಬೋದು. ಯಾಕಂದರೆ ಈ ಕೆಟ್ಟ ಆತ್ಮಗಳು ಯಾವ್ಯಾವ ರೀತಿ ಸ್ಟೆಪ್ ತೊಗೊಂಡಿರ್ತಾವಂತ ಗೊತ್ತಿರಲ್ಲ ನಮಗೆ. ಅರ್ಥ ಆಯ್ತಾ? ಇದೆಲ್ಲ ಇರ್ತವೆ. ಅದಕ್ಕೆ ಇಂಥವ್ರು ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಏಜು, ಓದಿರ್ತಾರೆ, ದುಡ್ಡು ಇರ್ತದೆ, ಎಲ್ಲ ಇರ್ತಿದ್ದಾರೆ, ಒಳ್ಳೆ ಕಡೆ ಗಂಡು ಸೆಟ್ ಆಗಲ್ಲ, ಗಂಡು ಸೆಟ್ ಆಗಲ್ಲ, ಈ ಥರ ತೊಂದರೆಗಳಿರ್ತವೆ. ಆವಾಗ ಒಂದು ಸಾರಿ ಚೆಕ್ ಮಾಡಿಸ್ಕೊಂಡ್ರೆ ನಾವು ಚೆನ್ನಾಗಿದ್ದೀವಿ ಅನ್ನೋದಕ್ಕಿಂತ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರೋ ಶಕ್ತಿಗಳಿವು ಜೊತೆಯಲ್ಲಿದ್ದು ಯಾವ ರೀತಿ ಮೋಸ ಮಾಡ್ತಿರ್ತವೆ. ನಾನು ವೀಡಿಯೋಗಳು ನೋಡ್ತೀವಿ, ಒಂದೊಂದು ವೀಡಿಯೋಗಳು ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಅದಕ್ಕೆ ವೀಡಿಯೋಗಳು ನೋಡಲ್ಲ, ಒಂದು ವೀಡಿಯೋ ನೋಡ್ತಾರೆ, ಗುರುಜಿ ಒಂದು ವೀಡಿಯೋ ನೋಡಿದ್ದೀವಿ ಗುರುಜಿ, ನಿಮ್ಮ ಮೇಲೆ ನಂಬಿಕೆ ಇದೆ ಮಾಡಿಕೊಡಿದ್ದಾರೆ, ಅದಕ್ಕೆ 10 ವೀಡಿಯೋ ನೋಡೋವರೆಗೂ ನಾನು ಮಾಡಲ್ಲ, ಕೇಸ್ ತೊಗೊಳ್ಳಲ್ಲ. ಅದಕ್ಕೆ ಅವ್ರಿಗೆ 3 ದಿವಸ 4 ಸಲ ಡೇಟ್ ಕೊಡ್ತೀನಿ. 3 ಸಲ 4 ಸಲ ಡೇಟ್ ಕೊಡ್ತೀನಿ ಅವ್ರಿಗೆ. ಈಗ ನೋಡಬೇಕು
ನಾವೇನು ಮಾಡ್ತೀವಿ, ಏನು ಕಷ್ಟಪಡ್ತೀವಿ ನೋಡಬೇಕು. ಇದು ಡೂಪ್ಲಿಕೇಟು ಸುಮ್ಮನೆ ಕೂತ್ಕೊಂಡು ಸಾವಿರಾರು ಆತ್ಮಗಳನ್ನ ತೆಗಿಯೋಕ್ಕಾಗಲ್ಲ. ಒಬ್ಬ ಮನುಷ್ಯ ಮನಸ್ಸು ಮೋಸ ಮಾಡಿದ್ರೆ ಒಬ್ರಿಗೆ ಮೋಸ ಮಾಡ್ಬೋದು, ಇಬ್ಬರಿಗೆ ಮಾಡ್ಬೋದು, ಸಾವಿರಾರು ಜನಕ್ಕೆ ಹೆಂಗಮ್ಮ ಮೋಸ ಮಾಡೋಕ್ಕಾಗುತ್ತೆ? ಹಾಂ, ನಿಜ. ಇಲ್ಲಿ ಬಿಟ್ಬಿಡಿ, ಹೊರದೇಶ ಮಲೇಷ್ಯಾ, ದುಬೈ, ಥೈಲ್ಯಾಂಡು, ಕತಾರು, ಲಂಡನ್ನು, ಕ್ಯಾಲಿಫೋರ್ನಿಯಾ, ಕೆನಡಾ, ಇಲ್ಲಿಂದ ಕೇಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಅಂದರೆ ಅವ್ರು ಹೆಂಗೆ ಒಪ್ಕೊತಾರೆ? ಅದಕ್ಕೆ ನಮ್ಮ ಒಳ್ಳೇದಿದ್ದಾಗ ಕೆಟ್ಟದ್ದಿರ್ತದೆ, ನಂಬಬೇಕು. ನೀವು ಮಾಡಿಸ್ದಾಯಿರಿ, ಬನ್ನಿ ಬರ್ದಾಯಿರಿ. ನಾವು ಹೇಳೋದು ನಮ್ಮ ಕರ್ತವ್ಯ, ರಸ್ತೆ ತೋರಿಸೋದು ನಮ್ಮ ಕರ್ತವ್ಯ. ಅದು ಅಟೆಂಡ್ ಮಾಡಿಸ್ಕೊಳ್ಳೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದು. ನೋಡೋ ಹೆಣ್ಮಕ್ಳು ಇವತ್ತು ಚೆನ್ನಾಗಿದ್ದಾಳೆ, ನಮ್ಗೆ ಖುಷಿ ಇದೆ. ನೀವು ಕೇಳಿದ್ದು ಕ್ವಶನ್ಗೂ ಸೂಕ್ತವಾದಂಥ ಉತ್ತರ ನಾನು ಅಟೆಂಡ್ ಮಾಡಿರ್ತಕ್ಕಂಥ ಒಳ್ಳೆ ಕೇಸ್ ಇದು. ತುಂಬ ಹೌದು, ಖಂಡಿತವಾಗ್ಲೂ ನೋಡಿದ್ರಲ್ಲ. ಒಂದು ಏನು ಯಾವ ರೀತಿ ಮದುವೆ ಅಥವಾ ಜಾತಕ ಅನ್ನೋದು, ದೋಷ ಅನ್ನೋದು ಒಂದು ಆಯಾಮ ಆಯಿತು ಅಂತಂದರೆ, ಮತ್ತೊಂದು ಆಯಾಮದಲ್ಲಿ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ಯಾವಾಗಲೂ ಅಷ್ಟೇ, ಒಂದು ನಾಣ್ಯ ಅಂದರೆ ಅದಕ್ಕೆ ಎರಡು ಮುಖ ಇರುತ್ತೆ. ನಾವು ಕೇವಲ ಒಂದು ಮುಖ ಮಾತ್ರ ನೋಡಿ ಜಡ್ಜ್ ಮಾಡಬಾರ್ದು. ಇನ್ನೊಂದು ಮುಖದಲ್ಲೂ ಕೂಡ ಏನಾದರೂ ಒಂದು ಇರುತ್ತೆ. ಅಂದರೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂವಲ್ಲೂ ನಾವು ಯೋಚನೆ ಮಾಡಬೇಕಾಗತ್ತೆ. ಇದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ನ ಇವತ್ತು ಗುರೂಜಿ ಹ್ಯಾಂಡಲ್ ಮಾಡಿದಂತಹ ಒಂದು ಕೇಸ್ನ ಬಗ್ಗೆ ಉದಾಹರಣೆಯನ್ನು ಕೊಟ್ಟರು. ಹೇಗೆ ಆ ಹುಡುಗಿಗೆ ಮದುವೆ ಆಗೋದಕ್ಕೆ ಬಿಡ್ತಿರ್ಲಿಲ್ಲ, ಹೇಗೆ ಆ ಹುಡುಗಿ ರೂಮ್ ಬಿಟ್ಟು ಆಚೆ ಬರ್ತಾ ಇರಲಿಲ್ಲ ವರ್ಷಾನುಗಟ್ಟಲೆ, ಅದಾದ ನಂತರದಲ್ಲಿ ಆ ಹುಡುಗಿ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು. ಇದು ಒಂದಷ್ಟು ಜನ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಎಲ್ಲರ ಜೀವನದಲ್ಲೂ ಕೂಡ ಈ ರೀತಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಸೊ ನಿಮ್ಮ ಸುತ್ತಲೂ ಕೂಡ ಯಾರಾದರೂ ಈ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಅವ್ರಿಗೂ ಕೂಡ ಈ ರೀತಿಯಾದ ನೀವು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನೀವು ಕೂಡ ಸಹಾಯ ಮಾಡ್ಬೋದು. ಸೊ ಗುರೂಜಿನ ಕಾಂಟ್ಯಾಕ್ಟ್ ಮಾಡ್ಬೋದು, ಗುರೂಜಿನ ಸಂಪರ್ಕ ಮಾಡಿ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಮೊದಲನೇದಾಗಿ ಇವತ್ತು ಎಷ್ಟೆಲ್ಲ ವಿಚಾರಗಳನ್ನ ಗುರೂಜಿ ಹೇಳಿದ್ರು, ಅವರಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸೋಣ. ಗುರೂಜಿಗಳೇ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರಿಗೆ. ಮತ್ತೊಂದು ಎಪಿಸೋಡ್ ಜೊತೆಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಭಗವಾನ್ ಗುರೂಜಿಯವರ ಚಾನಲಲ್ಲಿ ಇನ್ನೂ ಈ ಹಿಂದೆ ಸಾಕಷ್ಟು ಎಪಿಸೋಡ್ಗಳು ಅವ್ರು ಹ್ಯಾಂಡಲ್ ಮಾಡಿರುವಂತಹ ಕೇಸ್ಗಳ ಬಗ್ಗೆ ನಾವು ಹೇಳಿದ್ದೀವಿ. ಅದನ್ನು ಕೂಡ ನೀವು ನೋಡಿ ತಿಳ್ಕೊಳ್ಬೋದು.